ಯೆಹೋವನು ದಯೆಯೂ ಕನಿಕರವೂ ಉಳ್ಳವನು, ದೀರ್ಘ ಶಾಂತನು, ಪ್ರೀತಿಪೂರ್ಣನೂ ಆಗಿದ್ದಾನೆ. ಶನಿವಾರ 3 ಆಗಸ್ಟ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತ ವೇದ ಭಾಗವು ಪ್ರಸಂಗಿ 8ನೇ ಅಧ್ಯಾಯದ 17ನೇ ವಚನ. ಲೋಕದಲ್ಲಿ ನಡೆಯುವುದನ್ನು ಮನುಷ್ಯನು ಗ್ರಹಿಸಲಾರನು, ಎಷ್ಟು ಪ್ರಯಾಸ ಪಟ್ಟು ವಿಚಾರಿಸಿದರೂ ಗ್ರಹಿಸಲಾರನು. ಹೌದು, ಜ್ಞಾನಿಯು ಗ್ರಹಿಸಬಹುದೆಂದರೂ ಗ್ರಹಿಸಲಾರನು ಎಂಬುದಾಗಿ ನಾನು ದೇವರ ಕೆಲಸವನ್ನೆಲ್ಲ ದೃಷ್ಟಿಸಿ ತಿಳ್ಕೊಂಡೆನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಕಾರ್ಯವು ನಮ್ಮ ಗ್ರಹಿಕೆಗೆ ಮೀರಿರುವಂತದ್ದಾಗಿದೆ. ದೇವರನ್ನು ನಂಬುತ್ತಾ ಮುಂದೆ ಸಾಗೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ಮನುಷ್ಯನು ದೇವರ ಕಾರ್ಯವನ್ನು ಲೋಕದಲ್ಲಿ ಗ್ರಹಿಸಲಾರನು. ಕರ್ತನಲ್ಲಿ ಪ್ರಿಯರೇ, ಪ್ರಸಂಗಿಯು ಬಹಳ ಜ್ಞಾನವುಳ್ಳ ವಿಚಾರವನ್ನು ಈ ಪುಸ್ತಕದಲ್ಲಿ ಬರೆಯುತ್ತಿರುವಾಗ ಈ ಒಂದು ಅದ್ಭುತವಾದಂಥ ವಿಚಾರವನ್ನು ಕೂಡ ಬರೆಯುವಂತವನಾಗಿದ್ದಾನೆ. ಅದೇನೆಂದರೆ, ನೀತಿವಂತರಿಗೆ ಅನೀತಿವಂತರ ಕಾರ್ಯದ ನಿಮಿತ್ತವಾಗಿ ಕಾರ್ಯ ನಡೆಯುವುದು, ಅನೀತಿವಂತರಿಗೆ ಅಥವಾ ದುಷ್ಟರಿಗೆ ನೀತಿವಂತರ ನಿಮಿತ್ತವಾಗಿ ನೀತಿವಂತರ ಕಾರ್ಯದ ಮೇಲೆ ಅವರ ಜೀವನದಲ್ಲಿ ಕಾರ್ಯ ನಡೆಯುವುದು, ಇದು ಮನುಷ್ಯನ ಗ್ರಹಿಕೆಗೆ ಮೀರಿರುವಂಥದ್ದೆಂಬುದಾಗಿ ಇದನ್ನು ಕುರಿತಾಗಿ ಪ್ರಸಂಗಿ ಹೇಳುತ್ತಾ, ಇದು ನಮಗೆ ಗ್ರಹಿಸಿಕೊಳ್ಳಲು ಅಸಾಧ್ಯ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ಲೋಕದಲ್ಲಿ ನೋಡುವಾಗ ದುಷ್ಟರು ಬಹಳ ಸುಲಭವಾದಂತ, ಸಂತೋಷಕರವಾದಂತ, ಸಮಾಧಾನ ಆಶೀರ್ವಾದಕರವಾದಂತ ಜೀವನ ಜೀವಿಸುತ್ತಿರಬಹುದು. ಆದರೆ ನೀತಿವಂತರು ಬಹಳಷ್ಟು ರೀತಿಯಲ್ಲಿ ಶೋಧನೆಗೆ, ಸಮಸ್ಯೆಗಳಿಗೆ, ಹೋರಾಟಗಳಿಗೆ, ಸವಾಲುಗಳಿಗೆ ಗುರಿಯಾಗಿರುತ್ತಾರೆ. ಇದರ ನಿಮಿತ್ತವಾಗಿಯೇ ಪ್ರಸಂಗಿಯು ಹೇಳುವಂಥದ್ದು, ನೀತಿವಂತರ ಒಳ್ಳೆ ಕಾರ್ಯಗಳು ಅನೀತಿವಂತರ ಅಥವಾ ದುಷ್ಟರ ಜೀವನದಲ್ಲಿ ನಡೆಯುತ್ತವೆ, ಆದರೆ ದುಷ್ಟರ ಕಾರ್ಯಗಳು ನೀತಿವಂತರಿಗೆ ಆಗುತ್ತವಲ್ಲ, ಇದು ಗ್ರಹಿಕೆಗೆ ಮೀರಿರುವಂಥದ್ದೆಂಬುದಾಗಿ ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಒಂದು ಮಾತ್ರ ಸತ್ಯ, ಇಡೀ ಸತ್ಯವೇದದಲ್ಲಿ ನಾವು ನೋಡುವಂತ ವಿಚಾರ ಏನೆಂದರೆ, ನೀತಿವಂತರು ಅನೇಕ ಕಷ್ಟ, ಸವಾಲು, ದುಃಖ, ನೋವನ್ನು ಅನುಭವಿಸಿದರೂ ಕೂಡ ದೇವರು ಅವರೊಂದಿಗಿದ್ದು ಕೈ ಹಿಡಿದು ಎತ್ತಿ ನಿಲ್ಲಿಸುವಂತವನಾಗುತ್ತಾನೆ. ಯಾವ ಸಮಯ ಸಂದರ್ಭ ನಮಗೆ ತಿಳಿಯದು, ಅದು ದೇವರ ಕಾರ್ಯ. ಅದೇ ರೀತಿಯಲ್ಲಿ ದುಷ್ಟನು ಖಂಡಿತವಾಗಿ ತಾನು ಮಾಡಿದಂಥ ಕೃತ್ಯಗಳಿಗೆ ತಕ್ಕ ಹಾಗೆ ಕಡೆಯಲ್ಲಿ ತಾನು ಅನುಭವಿಸುವನು ಎಂಬುದಾಗಿ ಕೂಡ ನಾವು ನೋಡುವಂತವರಾಗಿದ್ದೇವೆ. ದೇವರು ನೀತಿವಂತನ ಅಥವಾ ಆತನನ್ನು ನಂಬುವವನೊಂದಿಗೆ ಎಂದಿಗೂ ಇದ್ದಾನೆ, ಕೈ ಬಿಡುವವನಲ್ಲ. ಆದರೆ ದೇವರ ಕಾರ್ಯಗಳನ್ನು ಖಂಡಿತವಾಗಿ ನಾವು ಗ್ರಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ದೇವರನ್ನು ನಂಬುತ್ತಾ ಮುಂದೆ ಸಾಗೋಣ. ಕರ್ತನೇ ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನಿನ್ನನ್ನೇ ನಂಬಿ ಎಂಥ ಸ್ಥಿತಿ ಇದ್ದರೂ ಕೂಡ, ಯಾವ ಕಾರ್ಯ ನಮಗೆ ಗ್ರಹಿಕೆಗೆ ಮೀರಿದ್ದರೂ ಕೂಡ ನಿನ್ನನ್ನು ನಂಬಿ ಮುಂದೆ ಸಾಗುವಂತೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.